ದಿವಂಗತ ಮಾರುತಿ ಬೋಗಲೆ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಎವಿ ಮೀಡಿಯಾ ಸೊಲ್ಯೂಷನ್ಸ್ ಸೊಸೈಟಿ ವತಿಯಿಂದ ಕೆಎಚ್ಬಿ ಗ್ರೀನ್ ಪಾರ್ಕ್ ಕ್ಷೇಮ ಅಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 4 ಜನ ಮಹನೀಯರಿಗೆ ಮಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶಿಕ್ಷಣ ಕ್ಷೇತ್ರದಿಂದ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಗಡವಂತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿರುವ ರೇವತಿ ಅಮಿತ್ ಚಿಂಚೋಳಿಕರ್ ಮತ್ತು ಕಲಬುರಗಿ ತಾಲೂಕಿನ ಬೋಸ್ಕಾ ಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ವಿಜಯಲಕ್ಷ್ಮಿ ಅವಧೂತರಾವ್ ಕುಲಕರ್ಣಿ, ಸಾಹಿತ್ಯ ಕ್ಷೇತ್ರದಿಂದ ಕಲಬುರಗಿಯ ನೂತನ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು ಹಾಗೂ ಗಜಲ್ ಸಾಹಿತಿಗಳಾಗಿರುವ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್, ಮಾಧ್ಯಮ ಕ್ಷೇತ್ರದಿಂದ ಕಲಬುರಗಿಯ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಛಾಯಾಗ್ರಾಹಕರಾಗಿರುವ ಶಿವಶರಣಪ್ಪ ಬೆಣ್ಣೂರ್ ಅವರಿಗೆ 2,000 ರೂಪಾಯಿ ನಗದು ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಮಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಾದಗಿರಿ, ಕಲಬುರಗಿ, ಫಿರೋಜಾಬಾದ್ನ ವಿಶ್ವಕರ್ಮ ಏಕದಂಡಗಿ ನರಸಿಂಹ ಮಠದ ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹಿರಿಯ ಉಪ ಸಂಪಾದಕರು ಹಾಗೂ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮ್ನಾಥ್ ರೇವತ್ಗಾಂವ್, ಹಾಸನದ ಡೆಂಡ್ರನ್ ಐಟಿ ಸೊಲ್ಯೂಷನ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ತಾರಾನಾಥ್ ಹೆಚ್ಜಿ, ಅತಿಥಿಗಳಾಗಿ ಹುಮ್ನಾಬಾದ್ನ ನಿವೃತ್ತ ಶಿಕ್ಷಕರಾದ ಮಡೆಪ್ಪ ಕುಂಬಾರ್, ಕಲಬುರಗಿಯ ಉಪ್ಳಾಂನಲ್ಲಿರುವ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಸಂಸ್ಥಾಪಕರಾದ ಗೌಡೇಶ್ ಎಚ್ ಬಿರಾದಾರ್, ಕಲಬುರಗಿಯ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಸಂಸ್ಥಾಪಕರಾದ ಸಂದೀಪ್ ದೇಸಾಯಿ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಚ್ಬಿ ಗ್ರೀನ್ ಪಾರ್ಕ್ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಶೆಟ್ಟಿಯವರು ವಹಿಸಿದ್ದರು. 7 ಬೀಳುಗಳು ಶಿಕ್ಷಕರಾಗೋದಕ್ಕೆ ಅವರು ಪಟ್ಟಂತ ಕಷ್ಟ, ಆ ಶಿಕ್ಷಕರಾದ ಮೇಲೆ ಆ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಶಿಕ್ಷಕರ ಬಗೆಗಿನ ಒಂದು ಕಾಳಜಿ, ಅದಕ್ಕಾದಂಥ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ಕೊಡುಗೆನ ಕೊಡಬೇಕು ಅನ್ನುವಂಥ ಯೋಜನೆ ಇಟ್ಟುಕೊಂಡು ಈ ರೀತಿಯ ಒಂದು ಯೋಜನೆ ಅವರು ರೂಪಿಸಿದ್ರು. ಅದನ್ನು ಅವರು ನೋಡದೆ ನಮ್ಮಿಂದ ಅಗಲ್ತಾರೆ, ಆದರೆ ಅವರ ನನಸು ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಅವರು ಬಿಟ್ಟು ಹೋಗಿದ್ದಾರೆ. ಅದನ್ನು ಚಾಚುಚಪ್ಪದೆ ಪಾಲಿಸ್ಕೊಂಡು ಬರಬೇಕಾದಂಥ ಒಂದು ಕರ್ತವ್ಯ ನಮ್ಮ ಮೇಲಿರೋದ್ರಿಂದ ಕಳೆದ 4 ವರ್ಷಗಳಿಂದ ಈ ಒಂದು ಕಲ್ಪನೆಯನ್ನ ಸಾಕಾರ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮಾಯಿ ಅಂದರೆ ಮಾ ಮತ್ತು ಈ 2 ಅಕ್ಷರಗಳ ಒಂದು ಸಮ್ಮಿಲನ. ಅದು ದಾಂಪತ್ಯ ಜೀವನ ಹೇಗಿರಬೇಕು, ಆ ದಂಪತಿಗಳು ಸಮಾಜಕ್ಕೆ, ಕೇವಲ ಕುಟುಂಬಕ್ಕಷ್ಟೇ ಅಲ್ಲ ಸಮಾಜಕ್ಕೆ ಹೇಗೆ ಮಾದರಿಯಾಗಿರ್ಬೇಕು ಅನ್ನೋದನ್ನ ನಮ್ಮ ತಂದೆಯವರು ತೋರಿಸ್ಕೊಟ್ಟಂಥವ್ರು. ಮಾ ಅಂದರೆ ಮಾರುತಿ ಮತ್ತು ಈ ಅಂದರೆ ಈರಮ್ಮ, ನಮ್ಮ ತಾಯಿಯವರು. ಅವರ ಒಂದು ದಾಂಪತ್ಯ ಜೀವನ ಎಷ್ಟು ಅನನ್ಯವಾಗಿತ್ತು, ಎಷ್ಟು ಜನರಿಗೆ ಸ್ಫೂರ್ತಿಯಾಗಿತ್ತು ಅನ್ನೋದನ್ನ ನಾವು
ಕಂಡಂಥವರು. ಅಂತ ಒಂದು ಬದುಕು ಬಹುಶಃ ನಮ್ಮ ಈ ಜನಾಂಗ ಬಹುಶಃ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಬದುಕನ್ನು ಅವರು ಬದುಕಿ ಬಾಳಿ ತೋರಿಸಿದಂಥವ್ರು. ಅವರ ಒಂದು ದಾಂಪತ್ಯದ ಸುಂದರವಾದ ಬದುಕು ಪ್ರತಿನಿಧಿಸುವ ರೀತಿಯಲ್ಲಿ ಈ ಮಾಯಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದೇವೆ. ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಒಲವಿರೋದ್ರಿಂದ ಈ 3 ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿರುವಂತಹ ಗೆಲುಮರಿಕಾಯಿಯಂತೆ ಇದ್ದುಕೊಂಡು ಕೇವಲ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿತಿರುವಂತಹ ಅಪರೂಪದ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನೋದಾಗಿತ್ತು. ಆ ನಿಟ್ಟಿನಲ್ಲಿ ಅಂಥ ಒಂದು ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ನಂಬಿಕೆ ನಮ್ಮ ಮೇಲಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಇದೆ. ವಿಶೇಷವಾಗಿ KHB ಗ್ರೀನ್ ಪಾರ್ಕ್ ಒಂದು ಗೆಳೆಯರ ಬಳಗ ಮತ್ತು AV ಮೀಡಿಯಾ ಸೊಲ್ಯೂಷನ್ ಸೊಸೈಟಿಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಬಹಳಷ್ಟು ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮತ್ತು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ನನ್ನ ಮಾತು. ಶಿಕ್ಷಣ ಕೊಟ್ಟಾರಂತ ಇದೊಂದು ಉದಾಹರಣೆ. ಯಾಕಂದ್ರೆ ನಾವೆಲ್ಲ ಮಕ್ಕಳಿಗೆ ಓದಿಸ್ಬೇಕು, ಬೆಳೆಸ್ಬೇಕು, ಬರೀ ನೌಕರಿ ಕಟ್ಟಬೇಕು, ಮನೆ ಕಟ್ಟಬೇಕು, ಹೊಲ ಕಟ್ಟಬೇಕು, ದುನಿಯಾದ ಬರೀ ಪ್ರಾಪರ್ಟಿ ಮಾಡ್ತೀವಿ, ಮಾಡಿದ್ರೆ ಉಪಯೋಗ ಇಲ್ಲ, ಯಾವ ರೀತಿಯಿಂದ ಅದನ್ನ ಗೊತ್ತಿಲ್ಲ. ಬಟ್ ಮಹಾರಾಜ ಬೋಗ್ಲೆ ಅವ್ರೇನು ಒಳ್ಳೆ ಶಿಕ್ಷಣ ಕೊಟ್ಟರು ಮಕ್ಕಳಿಗೆ. ಯಾಕಂದ್ರೆ ತಂದೆ ತಾಯಿಗೆ ನಮ್ಮ ತಂದೆ ತಾಯಿ ನಾವು ಇರೋದು ಭೂಮಿ ಮೇಲೆ ಬಂದಿದ್ದೆ ನಮ್ಮ ತಂದೆ ತಾಯಿ ಪುಣ್ಯದಿಂದ. ಆಮೇಲೆ ಅವ್ರಿಗೆ ನಾವು ಏನು ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಆದರೂ ಸಹ ಇವರು ಅವರ ತಂದೆ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಮೇಲೆ ಮಾಧ್ಯಮ ಕ್ಷೇತ್ರದಲ್ಲಿ ಏನು ಅವ್ರು ಮಾಡ್ಬೇಕನ್ನೋದನ್ನ ಮನೋಭಾವನೆ ಏನಿತ್ತು ಅದನ್ನ ಇವರು ಮಕ್ಕಳಾದಂಥವ್ರು ಇವರೇ ನಿರಂತರವಾಗಿ ಆ ಕ್ಷೇತ್ರದಂತ ಸೇವೆ ಸಲ್ಲಿಸಿದವರಿಗೆ ಕರೆದು ಗೌರವಿಸ್ತಾ ಇದಾರೆ. ಬಹಳ ಶ್ಲಾಘನೀಯ. ಯಾಕಂದ್ರೆ ಎಲ್ಲರೂ ಏನು ಸನ್ಮಾನಿತರು ಒಬ್ರಿಗಿಂತ ಒಬ್ಬರು ಭಾರಿ. ಈ ಗೌಡೇಶ್ ಬಿರಾದರ್ ಶ್ರೀರಾಮ್ ಸ್ಕೂಲ್ ಅಂತ ನಡೆಸ್ತಾರೆ. ಅವರು ನಾವೆಲ್ಲ ಹೋಗಿದ್ದೀವಿ ಸುಮಾರು ವರ್ಷ. ಅವರು ಈ ಕೆಲಸ ಕೂಲಿ ಕೆಲಸ ಮಾಡೋಂಥವ್ರು, ಈ ಲೇಬರ್ ಕೆಲಸ ಮಾಡೋಂಥವ್ರು ತರಿಸಿ ಕನ್ನಡ ಇಂಗ್ಲಿಷ್ ಆಮೇಲೆ ಎರಡೂ ಕೈಲಿಂದ 1, 2 ABCD ಎರಡೂ ಕೈಲಿಂದ ಬರೋಂಥ ವ್ಯವಸ್ಥೆ ಯೂಶಲಿ ಫಾರಿನ್ದಾಗ ಇರ್ತದ. ಬಟ್ ಅಂಥದ್ದು ನೋಡೋದು ಆ ರೀತಿಯಿಂದ ಶಿಕ್ಷಕರು ಈ ಲೇಬರ್ ಹುಡುಗರಿಗೆಲ್ಲ ಕಲಿಸ್ತಾರೆ. ಅಂಥವ್ರಿಗೆ ಕಲಿಸಿದಾಗ್ಲಿ ನಮ್ಮ ಶಿಕ್ಷಣ ಬೆನ್ನೂರಾಗ್ಲಿ. ಆಮೇಲೆ ಈಗಾಗಲೇ ಶಿಕ್ಷಕರಿಗೆ ಸನ್ಮಾನ ಮಾಡಿದರು. ಈಗ ವಿಜಯಲಕ್ಷ್ಮಿ ಕುಲಕರ್ಣಿ ನೋಡಿದ್ರು ಪಾಪ ಅವರೆಷ್ಟು ವಿಕಲಚೇತನ ಇದ್ದಾರೆ ಅಂದ್ರೆ ಅವ್ರ ಮಾನಸಿಕ. ಸೊ ಈ ರೀತಿಯಿಂದ ಅವ್ರಿಗೆ ಮಾಡೋದ್ರಿಂದ ಇನ್ನೂ ಉತ್ತೇಜನ. ನಾವು ಈಗ ಸಮಾಜದಲ್ಲಿ ನಾವು ಇಲ್ಲಪ್ಪ ಯೋಗ ಕೂಡಿ ಬರ್ತಿದ್ದಿಲ್ಲೇನೋ ಅಂತ ಅನಿಸ್ತದೆ. ಯಾಕಂತ ಕೇಳಿದ್ರೆ ನಾನು 4 ಗಂಟೆ ತನಕ ಆಸ್ಪತ್ರೆಯಲ್ಲಿ ಇದ್ದೆ. 4 ಗಂಟೆಗೆ ಡಿಸ್ಚಾರ್ಜ್ ಆಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಯೋಗ ಕೂಡಿ ಬಂದದ್ದು ಯಾವುದಾದ್ರೂ ಇದ್ರೆ ಅದು ನಾವು ಬೋಗ್ಲೆ ಅವರ ಪ್ರೀತಿ, ವಾತ್ಸಲ್ಯ, ಭಕ್ತಿ ಬಂದಿದೆ ಅಂತ. ಯಾಕಂತ ಕೇಳಿದ್ರೆ ನಾವು ಆಸ್ಪತ್ರೆಯಿಂದ ಬಂದವರು, ಠಾಕೂರ್ ಅವರು ಆಸ್ಪತ್ರೆಯಿಂದ ಬಂದವರು. ಇದು ವಿಶೇಷ ಏನಂತ ಕೇಳಿದ್ರೆ ಸಾಮಾನ್ಯವಾಗಿ ನೀವು ಕುಳಿತಿರ್ತಕ್ಕಂಥವ್ರು, ನಾವು ಮೇಲೆ ಕುಳಿತಿರ್ತಕ್ಕಂಥವ್ರು, ಇಬ್ಬರದು ಏನು ಸಂಬಂಧ ಆದ ಬೋಗ್ಲೆಯವರಿಗೆ ಅಂತ ಕೇಳಿದ್ರೆ ಋಣಾನುಬಂಧದ ಸಂಬಂಧ ಅದ. ಯಾಕಂತ ಕೇಳಿದ್ರೆ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಸಖ ಬಂಧು ಆಲಯ ಸಿಗಂಗಿಲ್ಲ ಅಂತ. ಋಣಾನುಬಂಧ ರೂಪೇಣ ಅಂದ್ರೆ ಋಣಾನುಬಂಧ ಇದ್ರೇನೆ ನಾವು ನೀವುಗಳೆಲ್ಲ ಇಂಥ ಸಮಾರಂಭದಲ್ಲಿ ಭಾಗವಹಿಸ್ತೀವಿ. ಅದಕ್ಕೆ ಸಾಕ್ಷಿ ಏನಂತ ಕೇಳಿದ್ರೆ ನಮ್ಮ ರಾಘವೇಂದ್ರ ಬೋಗ್ಲೆಯವರು. ರಾಘವೇಂದ್ರ ಬೋಗ್ಲೆಯವರು ಸುಮಾರು 4 ವರ್ಷಗಳಿಂದ ನಮಗೆ ಹೇಳ್ತಾ ಇದ್ರು, ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂದ್ರೆ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಮಾಡ್ತೀನಿ ನಾನು, ನೀವು ಒಂದು ಸಲ ಬಂದು ಸಾನ್ನಿಧ್ಯ ವಹಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದು ಆ ಯೋಗ ಇಷ್ಟು ಬೇಗ ಕೂಡಿ ಬರುತ್ತೆ ಅಂತಂದ್ರೆ ನನಗೆ ಅನಿಸಿದ್ದಿಲ್ಲ. ಯಾಕಂತ ಕೇಳಿದ್ರೆ ಸಾಮಾನ್ಯವಾಗಿ ಇವತ್ತಿನ ದಿವಸ ಅವರ ಪುಣ್ಯ ಸ್ಮರಣೆ ಮಾಡು. ಇದೇ ಸಂದರ್ಭದಲ್ಲಿ 2024ನೇ ವರ್ಷದ ಕ್ಯಾಲೆಂಡರ್ ಮತ್ತು ವೆಬ್ಸೈಟ್ ಬಿಡುಗಡೆ ಮಾಡಲಾಯಿತು. ನಂತರ ಸುರಭಿ ಮೆಲೋಡೀಸ್ ತಂಡದಿಂದ ಗಾನಸುದೆ ಹರಿಸಲಾಯಿತು. ಶಿಕ್ಷಕಿ ಪ್ರೀತಿ ಕುಲಕರ್ಣಿ ಪ್ರಾರ್ಥಿಸಿದರು. AV ಮೀಡಿಯಾ ಸೊಲ್ಯೂಷನ್ಸ್ನ ಸೊಸೈಟಿಯ ಅಧ್ಯಕ್ಷರಾದ ರಾಘವೇಂದ್ರ ಎಂ ಬೋಗ್ಲೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶಿಕ್ಷಕರಾದ ಶಿವಕಾಂತ್ ಚಿಮ್ಮ ವಂದಿಸಿದರು. RJ ಮಂಜು ಹಿರೋಳಿ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.